ಬರ್ತಾ ಇರಲ್ಲ ಅವರಿಗೆ. ಓದೋದೇನೋ ಓದ್ತಾರೆ, ಒಂದು 90% ಚೆನ್ನಾಗಿ ಓದ್ತಾರೆ. ಅಂದರೆ ನಾವೇನು ಪದ ಕಲಿಸಿರ್ತೀವಿ ಆ ಪದ ಹೇಳಿ ಅಂತ ಹೇಳಿದ್ರೆ ಹೇಳ್ತಾರೆ. ಬಟ್ ಬರೆಯೋದು ತುಂಬ ಕಷ್ಟ ಆಗ್ತಾಯಿದೆ ಅವರಿಗೆ. ಬರೆಯೋದೇನು ಗೊತ್ತಾ, ಬರೆಯೋದೇನಿಲ್ಲ. ಓದೋದು ಅಂದರೆ ಏನು ಹೇಳಿ, ನಿಮ್ಮ ಕಣ್ಣೆದುರಿಗೆ ಒಂದು ಚಿತ್ರ ಕಾಣಿಸುತ್ತೆ, ಅದನ್ನು ಓದ್ತೀರಾ. ಅದು ಆಲ್ರೆಡಿ ನಾವು ಫೋನಿಕ್ಸಲ್ಲಿ ನೋಡಿದ್ದೀವಿ. ಫೋನಿಕ್ಸಲ್ಲಿ ಈಗ ಫೋನಿಕ್ಸ್ ಬ್ಲೆಂಡಿಂಗಲ್ಲಿ ನಾವು ಬ್ಲೆಂಡಿಂಗಲ್ಲೇನು ಕೂಡಿಸೋದು ಅಕ್ಷರಗಳನ್ನು. ಈಗ ಫೋನಿಕ್ಸಲ್ಲೇನು ಈ ಅಕ್ಷರ ಬರೆದ್ರೆ ನಾನು ಇದಕ್ಕೆ ನೀವು ಶಬ್ದ ಏನು ಮಾಡ್ತೀರಾ, ಆ. ಇದನ್ನು ನಾನು ಹಿಂಗೆ ಬರೆದ್ರೆ ನಿಮಗೆ ಗೊತ್ತಾಗುತ್ತೆ ಅವಾಗ ಅದರ ಶಬ್ದ ಏನು, ಬ. ಇದನ್ನು ಈ ಥರ ಬರಿತೀನಿ, ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಖ ಅಥವಾ ಸ ಇರಬೇಕು. ಆಮೇಲೆ ಡಿ ಅಂತ ಇದನ್ನು ಬರಿತೀನಿ, ನೀವೇನು ಹೇಳ್ತೀರಾ, ಡ. ಅಕ್ಷರಗಳನ್ನು ಗುರುತಿಸ್ಬೋದು. ಗುರುತಿಸ್ಬಿಟ್ಟು ನೀವು ಅದರ ಶಬ್ದನ ಮಾಡ್ಬೋದು. ಈ ಅಕ್ಷರಗಳು ಬರೆದಿರೋದನ್ನು ನೋಡ್ಬೋದು. ನೀವು ಬರೆದಿರೋದನ್ನು ನೋಡಿ ಆವಾಗ ನಿಮಗೆ ಈ ಚಿತ್ರ ಕಾಣಿಸುತ್ತೆ. ಈ ಚಿತ್ರ, ಇದರ ಉಚ್ಚಾರಣೆ ಏನು, ಆ. ಇದರ ಉಚ್ಚಾರಣೆ ಏನು, ಬ. ಅವೆರಡನ್ನೂ ಸೇರಿಸಿದಾಗ ಏನಾಗುತ್ತೆ, ಆ್ಯಬ್. ಅದನ್ನು ಈಸಿಯಾಗಿ ಹೇಳಿಬಿಡ್ಬೋದು. ಬಟ್ ನಾನು ಒಂದು ವೇಳೆ ಇದು ಬರೆಯೋದಿಲ್ಲ, ನಾನು ನಿಮಗೆ ಡಿಕ್ಟೇಷನ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಆ್ಯಬ್ ಅಂತ ನಾನು ಡಿಕ್ಟೇಷನ್ ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಬರೀ ನಿಮಗೆ ಎಬಿಸಿ ಮಾತ್ರ ಗೊತ್ತು ಅಥವಾ ಎಬಿಸಿ ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಬಿಸಿ ಓದಿಲ್ಲ ಅಂತ ಬರಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದಲೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಕೆಲವು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಆವಾಗ ನೀವು ಬರಿಬೇಕು ಅಂತ ಹೇಳಿದ್ರೆ ಆ ಅನ್ನೋ ಶಬ್ದ ಇದೆಯಲ್ವಾ, ಆ ಶಬ್ದಕ್ಕೆ ಈ ಅಕ್ಷರ ನಿಮಗೆ ಬರೆಯೋಕ್ಕೆ ಗೊತ್ತಿರಬೇಕು. ಸೊ ಮೈಂಡಲ್ಲಿ ನಿಮಗೆ ಆ ಅನ್ನೋ ಶಬ್ದ ಬಂದಾಗ ಈ ಚಿತ್ರ, ಬ ಅನ್ನೋ ಶಬ್ದ ಬಂದಾಗ ಈ ಚಿತ್ರ. ನಾನು ಹೇಳ್ತೀನಿ ಖ ಬರೀರಿ, ಡ್ ಬರೀರಿ, ಓಕೆ, ಬರೀರಿ, ರ್ ಬರೀರಿ. ಬರೆಯೋಕ್ಕೆ ಗೊತ್ತಿರ್ಬೇಕು ನಿಮಗೆ ಈ ಥರ ಅಲ್ವಾ. ಬರೆದಿರೋ ಅಕ್ಷರಗಳನ್ನು ಓದಲಿಕ್ಕೂ ಬರಬೇಕು, ಕೇಳಿಸಿಕೊಳ್ಳುವ. ಬರೆಯೋದೇನು, ನೀವೇನು ಕೇಳಿಸ್ಕೋತೀರ ಅದನ್ನು ಬರಿಬೇಕು. ಅಥವಾ ನಿಮ್ಮ ಮೈಂಡಿಗೆ ಏನು ಬರಿಬೇಕು ಅಂತಿದೆ ನಿಮಗೆ, ಅದು ನಿಮ್ಮ ಮೈಂಡ್ ಹೇಳಬೇಕು ನಿಮಗೆ ಈ ಅಕ್ಷರ ಬರಿಬೇಕು. ಈಗ ನಾನು ಪ್ಲ್ಯಾನ್ ಅಂತ ಬರಿಬೇಕಲ್ವಾ. ಪ್ಲ್ಯಾನ್ ಅಂತ ಬರಿಬೇಕಾದ್ರೆ ನಿಮಗೆ ಅದರ ಶಬ್ದ ಆಲ್ರೆಡಿ ನಿಮಗೆ ಗೊತ್ತಿರಬೇಕು, ಪ್ಲ್ಯಾನ್ ಅಂತ. ಆ ಶಬ್ದದಲ್ಲಿ ಏನೇನಿದೆ ಅಂತ ಫಸ್ಟು ಗುರುತಿಸ್ಕೋಬೇಕು. ಓಕೆ, ಹಾಂ. ಈಗ ಹೇಳೋದಾದರೆ ಕನ್ನಡದಲ್ಲಿ ಇದೆಯಲ್ವಾ, ಕನ್ನಡದಲ್ಲಿ ನಾನು ಈ ಅಕ್ಷರ ಬರೆದಿದ್ದೀನಿ ಅಲ್ಲ, ಈ ಪದನ ಕನ್ನಡದಲ್ಲಿ ಬರೆದಿದ್ದೀನಿ. ಇದನ್ನು ನಿಮಗೆ ಇಂಗ್ಲೀಷಲ್ಲಿ ಬರಿಬೋದಾ? ಇಂಗ್ಲೀಷಲ್ಲಿ ಬರೆಯೋದಾದರೆ ಅದು ಹೇಗೆ ಬರಿಬೇಕು? ಈ ಪದ ಇದೆ, ಬ್ಲಾಕ್ ಅಂತ ಕನ್ನಡದಲ್ಲಿ ಓದಕ್ಕೆ ಬರುತ್ತೆ, ಇದನ್ನು ಇಂಗ್ಲೀಷಲ್ಲಿ ಬರಿಬೋದಾ? ಬ್ಲರ್ ಅಂತಿದೆ, ಕನ್ನಡದಲ್ಲಿ ಏನೋ ಓದ್ಬೋದು, ಇಂಗ್ಲೀಷಲ್ಲಿ ಬರೆಯೋದು ಹೇಗೆ? ಓಕೆ, ಸೊ ಇದಕ್ಕೆ ನಾವು ಫಸ್ಟ್ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನಮಗೆ ಅದರಲ್ಲಿ ಎಷ್ಟು ಒಂದು ಪದದಲ್ಲಿ ಎಷ್ಟು ಸರದ ಎಷ್ಟು ಸಣ್ಣ ಶಬ್ದ ಇದೆ ಅಂತ ನೋಡಬೇಕು. ಅದನ್ನು ಗ್ರಾಫೀಮ್ ಅಂತ ಹೇಳ್ತೀವಿ ನಾವು. ಓಕೆ, ಗ್ರಾಫೀಮ್. ಸುಮ್ಮನೆ ಜಸ್ಟ್ ಹಾಗೆ ನೆನಪಲ್ಲಿರಲಿ, ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಗ್ರಾಫೀಮ್ ಅಂತ ಹೇಳ್ತೀವಿ. ಸಣ್ಣ ಶಬ್ದ ಅಂತ ಅಂದ್ಕೊಳ್ಳಿ, ಒಂದು ಪದದಲ್ಲಿ ಅತಿ ಸಣ್ಣ ಶಬ್ದ, ಅದಕ್ಕೆ ನಾವು ಗ್ರಾಫೀಮ್ ಅಂತ ಹೇಳ್ತೀವಿ. ಏನು ಗ್ರಾಫೀಮ್ ಅಂದರೆ ಫೋನಿಕ್ ಅಂತ ಏನು ಹೇಳ್ತೀವಿ ಅದನ್ನೇ ಬಿಡಿಸಿ ಹೇಳ್ತಾ ಇದ್ದೀನಿ. ಈಗ ನಾನು ಬ್ಲ್ಯಾಂಕ್ ಅಂತ ಹೇಳಿದ್ರೆ, ಬ್ಲ್ಯಾಂಕ್ ಅನ್ನೋ ಪದದಲ್ಲಿ ಎಷ್ಟು ಶಬ್ದಗಳಿದೆ ಅಂದರೆ ಎಷ್ಟು ಗ್ರಾಫೀಮ್ ಇದೆ. ಅಕ್ಷರ ಕೇಳ್ತಾ ಇಲ್ಲ ನಾನು, ಎಷ್ಟು ಶಬ್ದಗಳು, ಎಷ್ಟು ಥರದ ಶಬ್ದಗಳಿದ್ದಾವೆ ಬ್ಲ್ಯಾಂಕಲ್ಲಿ. ಬ್ಲ್ಯಾಂಕ್ ಅನ್ನೋ ಒಂದು ಪದದಲ್ಲಿ ಎಷ್ಟು ಥರದ ಶಬ್ದಗಳು ಇದ್ದಾವೆ.
ಮೈಕ್ ಆಫ್ ಆಗಿದೆಯಾ ಅಥವಾ ಯಾರೂ ಮಾತಾಡ್ತಾ ಇಲ್ವಾ? ಹಾಂ, 5 ಯಾವ್ದು ಹೇಳಿ. ಸ್ಪೆಲ್ಲಿಂಗ್ ಹೇಳಬೇಡಿ, ನನಗೆ ಸೌಂಡ್ ಹೇಳಬೇಕು. ನ ಕ ಅಂತ ಹೇಳಬೇಡಿ. ಬ ಲ ಅ ಆ ನ ಕ ಅಲ್ಲ, ಬ ಲ್ ಆ ನ್ ಕ್ ಈ ಥರ ಹೇಳಬೇಕು. ಆವಾಗಲೇ ನಿಮಗದು, ನೀವು ಇನ್ನೊಂದ್ಸಲ ಹೇಳಿ, ಬ ಲ ಆ ನ ಕ ಅಂತ ಹೇಳಿದರೆ ಅದು ಬ್ಲ್ಯಾಂಕ್ ಥರ ಅನಿಸೋದೇ ಇಲ್ಲ. ಅದು ಅದು ಬ್ಲ್ಯಾಂಕ್ ಅಂತ ಅನ್ಸಲ್ಲ. ನೀವು ಯಾವುದನ್ನು ನಿಧಾನಕ್ಕೆ ಹೇಳ್ತಾ ಇದ್ದೀರಾ ಅದನ್ನು ಫಾಸ್ಟಾಗಿ ಹೇಳಿದಾಗ ಬ್ಲ್ಯಾಂಕ್ ಅಂತ ಪದ ಬರಬೇಕು. ನೀವು ಬ ಅಂತ ಹೇಳಿದ್ರೆ ಬ ಲ ಆಗಲ್ವಾ ಅದು? ಬ ಲ್ ಆ ನ್ ಕ ಏನಾಗುತ್ತೆ? ಬಲ್ಯಾಂಕ್ ಆಗುತ್ತೆ. ಬಲ್ಯಾಂಕ್. ಬ್ಯಾ ಅದು ಬ್ಯಾಲೆಂಕ್ ಆಗುತ್ತೆ. ಅದಕ್ಕೆ ನಾನು ಗ್ರಾಫೀಮ್ ಅಂತ ಹೇಳಿದೆ. ಸೊ ಗ್ರಾಫೀಮ್ ಅಂದರೆ ಏನು ಅಂದರೆ, ಗ್ರಾಫೀಮ್ ಅಲ್ಲ, ಫೋನೀಮ್. ಗ್ರಾಫೀಮ್ ಆ್ಯಂಡ್ ಫೋನೀಮ್ ಡಿಫ್ರೆಂಟ್. ಸೊ ಗ್ರಾಫೀಮ್ ಅಂತ ನಾವೇನು ಹೇಳ್ತೀವಿ, ಅದು ಅಕ್ಷರಗಳು. ಗ್ರಾಫೀಮ್. ಫೋನೀಮ್ ಹೇಳಬೇಕಿತ್ತು ನಾನು, ಗ್ರಾಫೀಮ್ ಅಂತ ಹೇಳಿದೆ. ದಟ್ಸ್ ಅ ಮಿಸ್ಟೇಕ್. ಸೊ ಫೋನೀಮ್, ಫೋನ್ ಅಂದ್ರೇನು? ಶಬ್ದ ಅಲ್ವಾ? ಸೊ ಫೋನೀಮ್ ಅಂದರೆ ಅಕ್ಷರದ ಅಥವಾ ಅತಿ ಸಣ್ಣ ಯೂನಿಟ್. ಅದು ಇಟ್ಸ್ ಅ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್. ಏನು ಹೇಳ್ಬೋದು? ಉಚ್ಚಾರಣೆಯ ಅತಿ ಸಣ್ಣ ಭಾಗ. ಓಕೆ, ನಿಮಗೆ ಅರ್ಥ ಆಗುತ್ತೆ ನಾನು ಹೇಳ್ತೀನಿ. ಈಗ ಇಲ್ಲಿ ಬ್ಲ್ಯಾಂಕ್ ಅಂತಿದೆಯಲ್ವಾ, ಈಗ ನಾವೇನು ಮಾಡೋಣ, ಇದನ್ನೆಲ್ಲ ನಮಗೆ ಇಂಗ್ಲೀಷಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಇದನ್ನು ಕನ್ನಡದ ಉಚ್ಚಾರಣೆ ಏನು? ಬ್ಲ್ಯಾಂಕ್ ಅಂತಿರ್ಬೇಕಾದ್ರೆ ಫಸ್ಟು ಒಂದು 4-5 ಪದಗಳನ್ನು ತೊಗೊಳ್ಳೋಣ. ಈಗ ಬ್ಲ್ಯಾಂಕ್ ಅಂತ ಬರಿಬೇಕದು. ಬ್ಲ್ಯಾಂಕ್ ಅಂತ ಬರಿಬೇಕಾದ್ರೆ ನನಗೆ ಅದರಲ್ಲಿ ಬರುವಂತಹ ಶಬ್ದಗಳು, ಅಕ್ಷರಗಳಲ್ಲ. ಅಕ್ಷರಗಳೇನು? BLAN ಕೀ. BLAN ಕೆ ಹಾಕಿದ್ರೆ ಅದು ಬ್ಲ್ಯಾಂಕ್ ಅಂತ ಬರುತ್ತೆ, ಹೌದು. ಬಟ್ ಅದು ಹೇಗೆ? ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಕನ್ನಡದಲ್ಲಿ ಏನಿದೆ ಅದನ್ನು ಬಿಡಿಸ್ಕೊಳ್ಳೋಣ, ಒಂದೊಂದಾಗಿ ಬಿಡಿಸ್ಕೊಳ್ಳೋಣ. ಓಕೆ, ನೋಡಿ ಕನ್ನಡದಲ್ಲಿ ಏನಿದೆ? ಬ ಲ್ ಆ ನ್ ಕ್. ರೈಟ್? ಕನ್ನಡದಲ್ಲಿ ಬಿಡಿಸ್ಕೊಳ್ಳೋಣ, ಆಮೇಲೆ ಇಂಗ್ಲೀಷ್ ನೋಡೋಣ. ಕನ್ನಡದಲ್ಲಿ ಬ್ಲಾ ಅಂತ ಬರಬೇಕಾದ್ರೆ ಎಷ್ಟು ಅಕ್ಷರ ಬರಬೇಕು ಕನ್ನಡದಲ್ಲಿ? ಬ ಲ್ ಆ ನ್ ಕ್ ಅಲ್ವಾ? ಓಕೆ, ಅದನ್ನೇ ಇಂಗ್ಲೀಷಲ್ಲಿ ತೊಗೊಳ್ಳೋಣ. ಈಗ ಕನ್ನಡದಲ್ಲಿ ನಾವು ಬ ಲ್ ಆ ನ್ ಕ್ ಆಯ್ತಲ್ವಾ? ಈ ಅಕ್ಷರಗಳು ನೀವು ಆಲ್ರೆಡಿ ನಿಮಗೆ ಓದಿ ಅಭ್ಯಾಸ ಇದ್ದರೆ, ಪ್ರಾಕ್ಟೀಸ್ ಮಾಡಿರಬೇಕು ಇಷ್ಟೊತ್ತಿಗೆ. ಈ ಅಕ್ಷರಕ್ಕೆ ಇದು ಶಬ್ದ, ಅಥವಾ ಇದನ್ನು ಅಕ್ಷರ ಅಂತಲೇ ಕನ್ನಡದಲ್ಲಿ ತೊಗೊಂಡಾಗ ಈ ಅಕ್ಷರಕ್ಕೆ ಅಥವಾ ಈ ಶಬ್ದಕ್ಕೆ ಇಂಗ್ಲೀಷಲ್ಲಿ ಯಾವ ಅಕ್ಷರ ಇದೆ? ದಟ್ ಈಸ್ ಗ್ರಾಫೀಮ್. ಗ್ರಾಫೀಮ್ ಅಂದರೆ ಅಕ್ಷರ ಅಷ್ಟೇ, ಬೇರೇನಿಲ್ಲ. ಫೋನೀಮ್ ಅಂದರೆ ಅಕ್ಷರದ ಶಬ್ದ. ಓಕೆ, ಸೊ ಈ ಅಕ್ಷರಕ್ಕೇನು? ಬ. ಇದಕ್ಕೇನು? ಲ್. ಇದಕ್ಕೇನು? ಆ. ಇದಕ್ಕೇನು? ನ್. ಇದಕ್ಕೇನು? ಕ್. ರೈಟ್? ಇವೆಲ್ಲ ಒಟ್ಟಿಗೆ ಸೇರಿ ಏನಾಗುತ್ತೆ? ಒಟ್ಟಿಗೆ ಓದಿದಾಗ ಬ ಲ್ ಆ ನ್ ಕ್, ಬ್ಲ್ಯಾಂಕ್. ಓಕೆ, ಈಗ ಇದು ನೋಡಿ, ಬ್ಲೆಂಡನ್ನೇ ಫಸ್ಟ್ ಕನ್ನಡದಲ್ಲಿ ಮಾಡಿ. ಬ್ಲೆಂಡನ್ನ ಕನ್ನಡದಲ್ಲಿ ಬಿಡಿಸ್ಕೊಳ್ಳಿ. ಅದನ್ನು ಬ್ಲೆಂಡ್ ಅಂತ ಆಲ್ರೆಡಿ ಇದೆ ನಮಗೆ, ನಮ್ಮ ಕಣ್ಣೆದುರಿಗಿದೆ. ಅದನ್ನು ಬಿಡಿಯಾಗಿ ಬಿಡಿಸ್ಬೇಕು. ಓಕೆ, ಬ್ಲೆಂಡನ್ನು ನೀವು ಬಿಡಿಸಿದಾಗ ಏನು ಬರುತ್ತೆ ನೋಡಿ? ಬ ಲ್ ಎ ನ್ ಡ್. ಇದನ್ನು ನಾವು ಇಂಗ್ಲೀಷಲ್ಲಿ ಬರೆಯೋದಾದರೆ ನೋಡಿ, ಬ ಲ್ ಎ ನ್ ಡ್, ಬ್ಲೆಂಡ್. ಓಕೆ, ಈಗ ಬ್ಲಿಂಕ್ ಅಂತಿದೆ. ಬ್ಲಿಂಕನ್ನು ನಾವು ಕನ್ನಡದಲ್ಲೇ ಬಿಡಿಸ್ಕೊಳ್ಳೋಣ. ಬಿಡಿಸ್ಕೊಂಡಾಗ ಏನು ಬರುತ್ತೆ ನೋಡಿ? ಬ ಲ್ ನ್ ಕ್, ಬ್ಲಿಂಕ್. ಬ ಲ್ ಇ ನ್ ಕ್. ಇದನ್ನು ಬ ಲ ಇ ನ ಕ ಅಂತ ಹೇಳಬಾರ್ದು. ಬ ಲ ಇ ನ ಕ ಬಲನಿಕ ಆಗುತ್ತದು. ನೀವು ಯಾವಾಗಲೂ ನಾವು ಒಂದು ಅಕ್ಷರನ, ಒಂದು ಪದನ ಅದರಲ್ಲಿ ಬಿಡಿಸಿ ಉಚ್ಚಾರಣೆ ಮಾಡಲಿಕ್ಕೆ ಟ್ರೈ ಮಾಡಿದಾಗ ಇದನ್ನು ನೀವು ಬ ಲ ಇ ನ ಕ, ಬಲ ಇ ನ ಕ ಆಗುತ್ತದು. ಹಾಗೆ ಆಗುತ್ತೆ. ನೀವು ಬಾ ಅಂತ ಹೇಳಿದ ಮೇಲೆ ಅದರಲ್ಲಿ ಸ್ವರ ಬಂದೋಯ್ತಲ್ವ? ಸ್ವರ ಇರಬಾರ್ದು. ನೀವು
ಸ್ಪೆಲ್ಲಿಂಗ್ ಓದಬೇಕಲ್ಲ, ಸ್ಪೆಲ್ಲಿಂಗ್ ಓದಬೇಕಾದ್ರೆ ಫುಲ್ BLINK ಅಂತ ಹೇಳ್ತೀವಿ. ಬಟ್ ನಾವು ಒಂದು ಪದನ ಓದಬೇಕಾದ್ರೆ ಬ ಲ ಅಂತ ಹೇಳ್ಬಾರ್ದು. ನೀವು ಬ ಲ ಅಂದರೆ ಅಲ್ಲೇನಿದೆ, ಅಲ್ಲಿ ಆಲ್ರೆಡಿ ಇದೆ, ಅದು ಆದಷ್ಟು ಸಣ್ಣದು ಮಾಡ್ಬೇಕು ಅದನ್ನು. ಬ ಲ್ ನ್ ಕ್, ಇದನ್ನು ಒಟ್ಟಿಗೆ ನೀವು ಕೂಡಿಸಿದಾಗ ಬ ಲ್ ನ್ ಕ್, ಇ ಅಲ್ಲ ಬ ಲ್ ಇ ನ್ ಕ್, ಬ್ಲಿಂಕ್ ಹಿಂಗೆ ಬರಬೇಕು. ಬ ಲ ನಿ ಕ ಅಂತ ಹಾಕಿದ್ರೆ ಅದು ಬಲನಿಕ ಅಂತಲೇ ಬರುತ್ತದು. ಓಕೆ, ಸೊ ಹೇಳಬೇಕಾದ್ರೆ ಸ್ವಲ್ಪ ನಾವು ಕೇರ್ಫುಲ್ ಆಗಿರ್ಬೇಕು. ಈಗ ಇದರಲ್ಲಿ ಬ ಎಲ್ಲಿಗೆ ನೋಡಿ, ಇದಕ್ಕೆ ನಾವು ಇದನ್ನೇನು ಮಾಡಬೇಕು, ಕನ್ನಡಕ್ಕೆ ಅಲ್ಲ ಕನ್ನಡದಿಂದ ಇಂಗ್ಲೀಷಿಗೆ ಅದನ್ನು ನಮ್ಮ ಬ್ರೈನು ಟ್ರಾನ್ಸ್ಲೇಟ್ ಮಾಡಬೇಕು. ಓಕೆ, ಸೊ ಈ ಅಕ್ಷರಕ್ಕೆ ಈ ಶಬ್ದ ಏನು ಬ, ಆ ಶಬ್ದಕ್ಕೇನು, ಸೊ ಈ ಶಬ್ದ ಬ, ಇದು ಲ್, ಇದು ಇ, ಇದು ನ್, ಇದು ಕ್, ಬ ಲ್ ಇ ನ್ ಕ್, ಬ್ಲಿಂಕ್ ಅಲ್ವಾ? ಓಕೆ, ಸೊ ನಮಗೆ ಫಸ್ಟ್ ನೀವು ಈಗ ಡಿಕ್ಟೇಷನ್ ಅಂತ ನಾನು ಕೊಡ್ತೀನಿ, ಇದೇ ಥರ ಡಿಕ್ಟೇಷನ್ ಇರುತ್ತೆ. ಡಿಕ್ಟೇಷನ್ ಕೊಟ್ಟಾಗ ನಾನು ಹೇಳಬೇಕಾದ್ರೆ ಆ ಶಬ್ದ ನಿಮ್ಮ ಮೈಂಡಲ್ಲಿ ಬರಬೇಕು, ಅಲ್ಲ ಸಾರಿ, ಆ ಅಕ್ಷರ ನಿಮ್ಮ ಮೈಂಡಲ್ಲಿ ಬರಬೇಕು. ನಾನೊಂದು ಪದ ಹೇಳ್ತೀನಿ ಅಂತ ಹೇಳಿದ್ರೆ, ಈಗ ಬ್ರಿಂಗ್ ಅಂತ ಹೇಳ್ತೀನಿ, ಬ್ರಿಂಗ್ ಬ್ರಿಂಗ್, ನೀವೇನು ಮಾಡ್ತೀರಾ ಆವಾಗ, ಬ್ರಿಂಗ್ ಅಂತ ಒಂದು ಪದ ನಿಮಗೆ ಕೇಳಿಸ್ಕೊಂಡ್ರೆ ಬ್ರಿಂಗನ್ನು ಬರಿಬೇಕಲ್ಲ, ಹೆಂಗೆ ಬರೆಯೋದೀಗ? ನೀವು ಏನು ಕೇಳಿಸ್ಕೊಂಡಿರ್ತೀರ ಆ ಪದನ ನೀವು ಸ್ಲೋ ಮೋಷನಲ್ಲಿ ಹೇಳಬೇಕು. ಬ್ರಿಂಗ್ ಅಂತ ನಾನು ಹೇಳಿದೆ, ಬ್ರಿಂಗ್, ಇವರು ಸರ್ ಬ್ರಿಂಗ್ ಅಂತ ಹೇಳಿದ್ರು, ಇದನ್ನು ಬರಿಬೇಕು ನಾನೀಗ. ಹೆಂಗೆ ಬರೆಯೋದು? ಬ್ರಿಂಗ್ 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 ಇ ಇಂಗ್. ನೀವು ಬ್ರಿಂಗನ್ನು ನೀವು ಸ್ಲೋ ಮೋಷನಲ್ಲಿ ಹಾಕಿ ನೋಡಿ. ನಿಮ್ಮ ಹತ್ರ ಯಾವುದಾದ್ರು ಆ್ಯಪ್ ಮೊಬೈಲಲ್ಲಿ ಇರುತ್ತಲ್ವ, ಸ್ಲೋ ಮೋಷನ್ ಆ್ಯಪ್ ಇರುತ್ತೆ. ಸೊ ಅದರಲ್ಲಿ ಬ್ರಿಂಗನ್ನು ನೀವು ಸ್ಲೋ ಮೋಷನಲ್ಲಿ ಹಾಕಿ ನೋಡಿ, ನಿಮಗೆ ಅದರದ್ದು ಫೋನಿಕ್ಸ್ ಸಿಗುತ್ತೆ. ಐ ಮೀನ್ ಫೋನಿಮ್ ಅಂತ ಏನು ಹೇಳಿದ್ನ ಅದು. ಬ್ರಿಂಗ್ನ ಸ್ಲೋ ಮೋಷನಲ್ಲಿ ಮಾಡಿದಾಗ ಏನು ಬರುತ್ತೆ? ಬ ರ್ ಇ ಇಂಗ್ ಅಂತಲೇ ಬರುತ್ತೆ. ಸೊ ಬಗೇನು ಬಿ ಅಕ್ಷರ, ರ್ಗೇನು ಆರ್, ಇಗೇನು ಐ ಅಕ್ಷರ, ಅಂತ ಸೌಂಡ್ಗೇನು ಎನ್ ಅಕ್ಷರ, ಜಿ. ಇದು ನಿಮಗೆ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಓಕೆ, ನೋಡೋ ಅಕ್ಷರವನ್ನು ನೀವು ಅದರ ಉಚ್ಚಾರಣೆ ಹೇಳೋಕ್ಕೂ ನಿಮಗೆ ಗೊತ್ತಿರಬೇಕು. ಉಚ್ಚಾರಣೆ ಹೇಳಿರುವುದನ್ನು ಅಕ್ಷರದ ರೂಪದಲ್ಲಿ ಬರೀಲಿಕ್ಕೂ ಗೊತ್ತಿರಬೇಕು. ಇವೆರಡೂ ಬೇರೆ ಬೇರೆ, ಒಂದೇ ಅಂತ ಅಂದ್ಕೋಬೇಡಿ. ಯಾರಾದರೂ ಏನಾದರೂ ಹೇಳಿದ್ರೆ ಅದನ್ನು ಹಾಗೆ ನೀವು ಬರಿಬೇಕು ಅಂತ ಹೇಳಿದ್ರೆ ಆವಾಗ ನಿಮ್ಮ ಬ್ರೈನ್ ವರ್ಕ್ ಆಗೋದು ಬೇರೆ ಥರ. ನೀವು ಏನಾದರೂ ನೋಡಿದಾಗ ನೀವೇ ಅದನ್ನು ಹೇಳಬೇಕಾದ್ರೆ ಅದು ಹೇಳೋದು ಆವಾಗ ನಿಮ್ಮ ಬ್ರೈನ್ ವರ್ಕ್ ಆಗೋದು ಬೇರೆ ಥರ. ಇವೆರಡೂ ಹಾಕ್ಕೊಂಡು ಕನ್ಫ್ಯೂಸ್ ಮಾಡಬಾರ್ದು. ಓದ್ಲಿಕ್ಕೆ ಬಂದಿದ ತಕ್ಷಣ ಬರೀಲಿಕ್ಕೆ ಬರುತ್ತೆ ಅಂತಿಲ್ಲ, ಬರೆಯೋಕ್ಕೆ ಕಲಿಬೇಕು. ಓಕೆ, ಅದನ್ನು ಆ ಥರ ನಿಮ್ಮ ಬ್ರೈನನ್ನು ಟ್ರೈನ್ ಮಾಡಬೇಕು. ನೀವು ನಿಮ್ಮ ಬ್ರೈನ್ಗೆ ಕೆಲಸ ಕೊಡಬೇಕು. ಹೇಗೆ? ಏನಿಲ್ಲ, ಎರಡು ಒಂದೇ ಅಲ್ಲ, ಬಟ್ ಅದನ್ನು ಪ್ರಾಸೆಸ್ ನೀವು ಒಂದೇ. ಎರಡು ಬೇರೆ ಬೇರೆ, ಬರೆಯೋದು ಬೇರೆ, ಬರೆಯೋ ಪ್ರಾಸೆಸ್ಸು ಮತ್ತು ಓದೋ ಪ್ರಾಸೆಸ್ ಒಂದೇ ಇರ್ಬೋದು, ಆದರೆ ಅದನ್ನು ಅಳವಡಿಸ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ನೋಡಿದ ತಕ್ಷಣ ಹೇಳ್ಬೋದು ಕೆಲವುದನ್ನು, ಬಟ್ ನೀವೀಗ ನಾನು ಒಂದು ಸೆಂಟೆನ್ಸ್ ಹೇಳ್ತೀನಿ ತಿಳ್ಕೊಳ್ಳಿ, ಒಂದು 3-4 ವರ್ಡ್ಸ್ ಹೇಳ್ತೀನಿ, 3-4 ಪದ ನೀವು ನೋಡಿದ ತಕ್ಷಣ ಹೇಳ್ಬೋದು. ಬ್ಲ್ಯಾಂಕ್, ಬ್ಲಿಂಕ್, ಬ್ಲೆಂಡ್ ಅಂತ ನೋಡಿದ ತಕ್ಷಣ ಹೇಳ್ಬೋದು. ಬಟ್ ಇದನ್ನೇ ನಾನು ಹೇಳಿದಾಗ ಬರೀಲಿಕ್ಕಾಗುತ್ತಾ? ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ನಿಮ್ಮ ಬ್ರೈನಿಗೆ ಕೆಲಸ ಕೊಡಬೇಕು. ಅದು ಹೇಗೆ ಅಂತ ಹೇಳಿದ್ರೆ, ಅಕ್ಷರಗಳನ್ನು ಕೇಳಿಸ್ಕೊಳ್ಳುವ ಪದಗಳನ್ನು ನಿಧಾನವಾಗಿ ಅದನ್ನು ಬಿಡಿಸ್ಕೋಬೇಕು. ಹೇಗೆ ಬಿಡಿಸ್ಕೋತೀರಾ? ನಾನೀಗ ಅಕ್ಷರದ ರೂಪದಲ್ಲಿ ಕನ್ನಡದಲ್ಲಿ ಇಲ್ಲ ಅಕ್ಷರದಲ್ಲಿ ಬರೆದಿದ್ದೀನಿ, ಕನ್ನಡದಲ್ಲಿ ಇದೆ ಅಲ್ವಾ? ಬಟ್ ಡಿಕ್ಟೇಷನ್ ಅಂತ ಹೇಳಬೇಕಾದ್ರೆ ಅದು ಕನ್ನಡದಲ್ಲಿ ಇರೋದಿಲ್ಲ, ಬರೀ ವಾಯ್ಸ್ ಇರುತ್ತೆ. ಆ ವಾಯ್ಸ್, ಆ ಸೌಂಡನ್ನು ಕೇಳಿಸ್ಕೊಂಡು ನೀವು ಬರಿಬೇಕಾಗತ್ತೆ ಅಲ್ವಾ? ಆವಾಗ ನಿಮ್ಮ ಎದುರಿಗೆ ಕನ್ನಡ ಇರೋದಿಲ್ಲ, ಸೌಂಡ್ ಇರುತ್ತೆ ಅಷ್ಟೇ. ಬ್ಲ್ಯಾಂಕ್ ಅಂತ ಹೇಳ್ತೀನಿ, ಬ್ಲ್ಯಾಂಕ್ ಅಂತ ಬರೀರಿ. ನೀವೇನು ಮಾಡ್ತೀರ ಆವಾಗ? ಅದನ್ನು ಸ್ಲೋ, ಬ್ಲ್ಯಾಂಕ್ ಬ್ಲ್ಯಾಂಕ್ ಬ್ಲ್ಯಾಂಕ್. ಫಸ್ಟ್ ಅಕ್ಷರ ಯಾವ್ದು ಬರುತ್ತೆ? ಬ್ಲ್ಯಾಂಕ್, ಬ್ಲ್ಯಾಕ್, ಇಂಕ್, ಬ್ಲ್ಯಾಂಕ್. ಆವಾಗ ಆಟೋಮೆಟಿಕ್ಕಾಗಿ ಅದು ಬಿಗೆ ಗೆ ಬಿ, ಲ್ಗೆ ಎಲ್, ಎಗೆ ಆಗೆ ಎ, ಅದು ಆಟೋಮೆಟಿಕ್ಕಾಗಿ ಬಂದುಬಿಡುತ್ತದೆ. ಓಕೆ, ಇಲ್ಲಿ ನೋಡಿ ಬ್ಲಾಕ್ ಅಂತಿದೆ. ಬ್ಲಾಕಿಗೆ ಏನು ಬರಬೇಕು ನೋಡಿ? ಬ್ಲಾಕನ್ನು ಬಿಡಿಸ್ಕೊಳ್ಳೋದಾದರೆ, ಕನ್ನಡದಲ್ಲಿ ನಾವು ಬ್ಲಾಕ್ ಬಿಡಿಸ್ಕೊಳ್ಳೋದಾದರೆ ಬ ಲ್ ಆ ಕ್, ಬ್ಲಾಕ್. ಸೊ ಏನೇ ನಿಮಗೆ ಗೊತ್ತಿರಬೇಕಾದ್ರೂ ನಿಮಗೆ ಸ್ವರಗಳು ಸರಿಯಾಗಿ ಗೊತ್ತಿರಬೇಕು. ಆ ಎ ಇ ಅ, ಅದು ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಮಿಸ್ಟೇಕ್ ಆಗ್ಬೋದು. ಓಕೆ,
ಸೊ ಈ ಅಕ್ಷರಕ್ಕೆ ಏನು ಅಥವಾ ಈ ಶಬ್ದ ಇದು ಬ ಅಂತಲ್ಲ ಶಬ್ದ ಅಲ್ವಾ. ಸೊ ಇದಕ್ಕೆ ಅಕ್ಷರ ಯಾವುದು ಬ, ಲ್, ಆ, ಕ್, ಬ್ಲ. ಸೊ ಸಿ ಕೆ ಅಂತ ಬರುತ್ತೆ. ಸಿ ಕೆ ನಾನು ಹೇಳಿದ್ದೀನಿ ಆಲ್ರೆಡಿ, ಸಿ ಕೆ ಎರಡೂ ಸೇರಿ ಒಂದೇ ಸೌಂಡ್ ಮಾಡುತ್ತೆ. ಸೊ ಸಿ ಕೆ ಎರಡು ಇರೋದ್ರಿಂದ ನೀವು ಖ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸಿ ಕೆ ಎಲ್ಲೇ ಬರಲಿ ಅದು ಒಂದೇ ಸೌಂಡ್ ಮಾಡೋದು, ಖ ಅಂತಲೇ ಸೌಂಡ್ ಮಾಡುತ್ತೆ. ಅದು ಯಾಕೆ ಅನ್ನೋದಕ್ಕೆ ಕಾರಣ ಇದೆ, ಅದು ಈಗ ಬೇಡ, ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಬ್ಲರ್. ಬ್ಲರನ್ನು ಬಿಡಿಸ್ಕೊಂಡಾಗ ಏನಾಗುತ್ತೆ ನೋಡಿ, ಬ ಲ್ ಅ ರ್ ಅಲ್ವಾ. ಇದನ್ನು ಬಿಡಿಸ್ಕೊಳ್ಳಿ ನೀವು, ಬ ಲ್ ಅ ಬ್ಲ ರ್, ಬ್ಲರ್, ರೈಟ್. ಈಗ ಇದನ್ನು ಕೂಡ ಇದಕ್ಕೆ ಅಕ್ಷರಗಳನ್ನು ಹಾಕೊಳ್ಳಿ, ಬ ಲ್ ಅ ರ್, ಬ್ಲರ್. ಓಕೆ, ಸೊ ಈ ಥರ ಮಾಡಿದ್ರೆ ಮಾತ್ರ ನಿಮ್ಮದು ರೈಟಿಂಗ್ ಇಂಪ್ರೂವ್ ಆಗುತ್ತೆ. ಅಕ್ಷರನ ಕೇಳಿಸ್ಕೊಂಡು ನಾವು ಅದನ್ನು ಕಂಪ್ಲೀಟಾಗಿ ನಮ್ಮ ಕೈಲಿ ಬರೆಯೋಕ್ಕಾಗುತ್ತಾ ಅಂದರೆ ನಾವು ಏನೇ ಪದ ಹೇಳಲಿ ನಾನು, ಅಂದರೆ ಈ ಲೆವೆಲಲ್ಲಿ ನಾವು ಏನೇನು ಹೇಳ್ಕೊಟ್ಟಿದ್ದೀನಿ ಆ ಪದಗಳನ್ನು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಂಡು ಬರೀಲಿಕ್ಕಾಗುತ್ತಾ. ನಾನು ಹೇಳೋದನ್ನು ನೀವು ರಿಪೀಟ್ ಮಾಡಬೇಕು. ಫಸ್ಟು ಒಂದು ಪದ ನಾನು ಡಿಕ್ಟೇಷನ್ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ಬ್ಲ್ಯಾಂಕ್, ಬ್ಲ್ಯಾಂಕ್ 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 4 ಸಲ ಹೇಳಿ. ಅದನ್ನು ಈಸಿಯಾಗಿ ಬಂತು ಅಂದ್ರೆ ಓಕೆ. ಬರದೇ ಇರೋರಿಗೆ ನಾನು ಹೇಳ್ತಾ ಇರೋದು, ಒಂದು ಪದಾನ ಪದೇ ಪದೇ ಹೇಳಬೇಕು, ಬ್ಲ್ಯಾಂಕ್ ಬ್ಲ್ಯಾಂಕ್ ಬ್ಲ್ಯಾಂಕ್. ಆಮೇಲೆ ಅದನ್ನು ಸ್ಲೋ ಮೋಷನಲ್ಲಿ ಹೇಳಿ, ಬ್ಲ್ಯಾಂಕ್ 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 ಬ್ಲ್ಯಾಕ್ ಬ್ಲ್ಯಾಕ್ ಬ್ಲ್ಯಾಕ್. ಅಥವಾ ನಿಮಗೆ ಇನ್ನೂ ಕಷ್ಟ ಆಯಿತು ಅಂತ ಹೇಳಿದ್ರೆ ಫಸ್ಟ್ ಅಕ್ಷರ ಮತ್ತು ಲಾಸ್ಟ್ ಅಕ್ಷರ ಗುರುತಿಸ್ಕೊಳ್ಳಿ. ಫಸ್ಟ್ ಅಕ್ಷರ, ಫಸ್ಟು ಶಬ್ದ ಫಸ್ಟ್ ಗೊತ್ತು ನನಗೆ, ಲಾಸ್ಟ್ ಗೊತ್ತು, ಮಧ್ಯದಲ್ಲಿ ಅದು ಗೊತ್ತಾಗ್ತಾ ಇಲ್ಲ ಅಂತಿದ್ರೆ ಬ್ಲ್ಯಾಂಕ್. ಓಕೆ, ಕ್ ಲಾಸ್ಟಿಗೆ ಕೆ ಬರುತ್ತೆ. ಬಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಅಲ್ವಾ, ಕೆ ಬರುತ್ತೆ ಲಾಸ್ಟಿಗೆ, ಬ್ಲ್ಯಾಂಕ್. ಆಮೇಲೆ ಬ್ಲ ಬ್ಲ ಬ್ಲ, ಫಸ್ಟ್ ಸೌಂಡು ಬ್ಲ ಬ್ಲ ಬ್ಲ. ಬ್ಲ ಬರಬೇಕು ಅಂದರೆ ನಿಮಗೆ ಎಲ್ ಬರಲೇಬೇಕಾ. ಆಮೇಲೆ ಹೇಳಿದ್ದೇನು, ಬ್ಲಾ 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 ಬ್ಲಾ. ಸೊ ಬ್ಲಾ ಬರಬೇಕು ಅಂದರೆ ಏನು, ಆ ಆ, ಬ್ಲಾ ಬ್ಲಾ. ಬಿ ಎಲ್ಲಿದೆ, ಆಮೇಲೆ ಆ ಆ ಆ ಆ. ಆಮೇಲೇನು, ಬ್ಲಾ ಬ್ಲ್ಯಾನ್ 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 ಬ್ಲ್ಯಾನ್. ಓಕೆ, ಬ್ಲ್ಯಾನ್ ಬ್ಲ್ಯಾನ್ ಬ್ಲ್ಯಾನ್. ಹಾಂ, ಈಗ ಆ ಆದಮೇಲೆ ಏನು ಬರಬೇಕು, ಎನ್. ಇಷ್ಟೇ, ಬ್ಲ್ಯಾಂಕ್. ಓಕೆ, ಇಲ್ಲಾಂದರೆ ಇನ್ನೊಂದು ನೋಡೋಣ, ಗ್ರ್ಯಾಂಟ್ ಬೇಡ. ಕ್ರಿಕೆಟ್ ಸ್ವಲ್ಪ ದೊಡ್ಡ ಪದ ಅಲ್ವಾ, ಕ್ರಿಕೆಟ್ ಅಂತ ಹೇಳಿದೆ ನಾನು. ಫಸ್ಟು ಕ್ರಿಕೆಟ್ ಬಿಡಿ, ಕ್ರಿಕೆಟ್ ಎಲ್ರಿಗೂ ಗೊತ್ತಾಗುತ್ತೆ. ಅದು ಕ್ರಿಕೆಟ್ ಹಾಕಿದ್ರೆ ಕ್ರಿಕೆಟ್ ಆಗುತ್ತೆ. ಕ್ರಿ ಕ್ರಿ ಕ್ರಿ, ಕ ರ ಇ, ಅದು ಬೇಡ. ಟ್ರಸ್ಟ್ ಅಂತ ನಾನು ಪದ ಹೇಳ್ತೀನಿ, ಟ್ರಸ್ಟಿಗೆ ಅದಕ್ಕೆ ನಾನು ಹೇಳೋದು ನೋಡಿ, ನಿಮಗೆ ಈ ಕಾಗುಣಿತಗಳು ಕರೆಕ್ಟಾಗಿ ನಿಮ್ಗೆ ಗೊತ್ತಿದ್ರೆ, ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲಾ, ಕ್ಲಾಕ್ ಲೇ ಕ್ಲಿ ಕ್ಲಾಕ್ಲ, ಟ್ರ್ಯಾ ಟ್ರೀ ಟ್ರಾಟ್ರಾ, ಇದು ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ ಅದು. ಓಕೆ, ನಾನು ಟ್ರಸ್ಟ್ ಅಂತ ಹೇಳಿದೆ. ಟ್ರಸ್ಟ್ ಎಲ್ಲಿ ಬರುತ್ತೆ, ಟ್ರ್ಯಾ ಟ್ರೀ ಟ್ರಾಟ್ ಟ್ರ 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 ಟ್ರ. ಈಗ ಟ್ರ ಅಂತ ಬರಬೇಕು ಅಂದರೆ ನಿಮಗೆ ಫಸ್ಟ್ ಏನು, ಟ್ರಸ್ಟ್. ಓಕೆ, ಸೊ ಫಸ್ಟ್ ಮತ್ತು ಲಾಸ್ಟ್ ಅಕ್ಷರಗಳನ್ನು ತೊಗೊಳ್ಳೋಣ. ಟ್ರಸ್ಟ್, ಫಸ್ಟ್ ಏನಲ್ಲಿ ಶುರುವಾಯಿತು ಟ್, ಲಾಸ್ಟ್ ಯಾವುದ್ರಲ್ಲಿ ಎಂಡ್ ಆಯಿತು ಟ್. ಈಗೇನಾಯಿತು ಟ, ಟಿ ಅಲ್ಲಿ ಶುರುವಾಯಿತು, ಆಮೇಲೆ ಟಿ ಅಲ್ಲಿ ಎಂಡ್ ಆಯಿತು. ಓಕೆ, ಟಿ ಅಲ್ಲಿ ಶುರು ಆದ ನಂತರ ಏನು, ಟ್ರ 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 ಟ್ರ, ಟ ರ ಅಲ್ವಾ, ಟ್ರ ಟ್ರ ಟ್ರ. ಸೊ ಟರ ಬರಬೇಕು ಅಂತ ಹೇಳಿದ್ರೆ ನೀವು ಆರ್ ಹಾಕಬೇಕು. ಆಮೇಲೆ ಮತ್ತು ಅದರಲ್ಲಿ ಎರಡು ಸ್ವರ, ಎರಡು ವ್ಯಂಜನ ಆದಮೇಲೆ ಒಂದು ಸ್ವರ ಬರಬೇಕು. 2 ಕಾನ್ಸನೆಂಟ್ಸ್ ಆದಮೇಲೆ ಒಂದು ಸ್ವರ ಬರಬೇಕಲ್ವಾ. ಟ್ರ ಟ್ರ ಟ್ರ. ಈ ಅ ಅ ಅ ಅ ಬರುವಂತಹ ಶಬ್ದ ಯಾವುದು, ಅ ಶಬ್ದ ಬರುವಂತಹ ಅಕ್ಷರ ಯಾವುದು ಅಲ್ವಾ. ಈಗ ನಿಮಗೆ ಆ ಎ ಆವಾಗ ನೀವೇನು ಮಾಡಬೇಕು, ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ಅಕ್ಷರ ಬರೀಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಟ್ರ ಟ್ರ ಅಂತಿದೆ, ಯಾವ ಅಕ್ಷರ ಬರೀಬೇಕು, ಟ್ರ ಟ್ರ ಟ್ರ. ಯಾವ ಅಕ್ಷರ ಬರೀಬೇಕು ಅಂತ ಗೊತ್ತಾಗದೇ ಇದ್ದರೆ, ವವೆಲ್ ಬರಬೇಕು ಅಂತ ಗೊತ್ತಿರಬೇಕು ನಿಮಗೆ, ಯಾವ ಅಕ್ಷರ ಬರೀಬೇಕು, ವವೆಲಲ್ಲಿ ಯಾವುದು, ಎ ಬರಿಬೇಕಾ, ಯು ಬರಿಬೇಕಂತ ಗೊತ್ತಿಲ್ಲ, ಅಥವಾ ಓ ಬರಿಬೇಕಂತ ಗೊತ್ತಿಲ್ಲ. ನೀವೇ ಮತ್ತೆ ಅದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿ, ಆ ಎ ಇ ಅ ಅ. ಸೊ ಆ ಎ ಇ ಅ ಅ ಅ ಅ ಎಲ್ಲಿ ಬರ್ತಿದೆ, ಇಲ್ಲಿ ಬರ್ತಾ ಇದೆ. ಸೊ ಟ್ರ 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 ಅ ಅ ಅ ಅಂದ್ರೇನು, ಇಲ್ಲಿ ಯು ಹಾಕಬೇಕು. ಆಮೇಲೆ ಏನು ನೋಡಿ, ಟ್ರ ಟ್ರ ಟ್ರ
ಟ್ರಸ್ಟ್ ಟ್ರಸ್ಟ್. ಲಾಸ್ಟಿಗೆ ಟಿ ಹಾಕಿದ್ದೀವಿ, ಟ್ರಸ್. ಆದಮೇಲೆ ಯಾವ ಸೌಂಡ್ ಬರ್ತಾ ಇದೆ? ಸ್. ಟ್ರಸ್ಟ್. ಸೊ ಈ ಥರ ನೀವು ಒಂದು ಹಂತದವರೆಗೆ 70% ಈ ಥರ ಗೆಸ್ ಮಾಡಿ, ಈ ಸೌಂಡ್ಸನ್ನು ಗೆಸ್ ಮಾಡಿ, ಫೋನಿಕ್ಸು ಬ್ಲೆಂಡಿಂಗು ಸೌಂಡ್ಸನ್ನು ಗೆಸ್ ಮಾಡಿ ನೀವು ಬರಿಬೋದು. 70% ಮಾತ್ರ. ಈಗಲೇ ಹೇಳ್ತಾ ಇದ್ದೀನಿ, 100% ಅಲ್ಲ. 70% ಅನ್ನೋದು ಇಟ್ಸ್ ಎ ಹ್ಯೂಜ್ ಪರ್ಸಂಟೇಜ್ ಅಲ್ವಾ? 70%, 70ನೂ ಅಲ್ಲ, 80% ಅಂತಲೇ ಅಂದ್ಕೊಳ್ಳೋಣ. ಇನ್ನು ಉಳಿದವು ಸ್ವಲ್ಪ ಚೇಂಜ್ ಇದೆ. ಇನ್ನು 20% ಹೇಳಿದ್ನಲ್ಲ ನಾನು, ಅದಕ್ಕೆ ನಾವು ಸ್ವಲ್ಪ ವರ್ಕ್ ಮಾಡಬೇಕು. ಇಂಗ್ಲೀಷು ಕನ್ನಡ ಥರ ಅಲ್ಲದೆ ಇರೋದ್ರಿಂದ ಕನ್ನಡನ ನಾವು 100% ಅಂತ ಹೇಳ್ಬೋದು. ಕನ್ನಡನ ಈ ಥರ ಬರೆದ್ರೆ ನೀವು 100% ನಿಮಗೆ ನಾನು ಹೇಳಿದ್ನಲ್ಲ, ಕನ್ನಡದಲ್ಲಿ ಏನೇನು ಕಲಿತೀವಿ ನಾವು? ಕಾಗುಣಿತ, ಒತ್ತಕ್ಷರ, ವರ್ಣಮಾಲೆ, ಇವಿಷ್ಟು ಕಲಿತ್ರೆ ಸಾಕು. ನೀವು ಯಾವ ಪದವನ್ನು ಬೇಕಾದರೆ ಇಂಗ್ಲೀಷಲ್ಲಿ ಓದ್ಬೋದು, ಕನ್ನಡದಲ್ಲಿ ಓದ್ಬೋದು. ಇಂಗ್ಲೀಷಲ್ಲಿ ಹಾಗಲ್ಲ. ಇಂಗ್ಲೀಷಲ್ಲಿ ನೀವು ಫೋನಿಕ್ಸು ಬ್ಲೆಂಡಿಂಗು CVC ಕಲ್ತಿದ ತಕ್ಷಣ ಎಲ್ಲದನ್ನು ಓದ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ನಾನು ಹೇಳಿದ್ನಲ್ಲ 80% ಮಾತ್ರ. ಇನ್ನು ಉಳಿದ 20%ಅಲ್ಲಿ ತುಂಬ ವರ್ಕ್ ಮಾಡಬೇಕು. ಓಕೆ, ಆವಾಗ ಮಾತ್ರ ಅದು ನಮಗೆ ಕಂಪ್ಲೀಟಾಗಿ ಓದೋಕ್ಕೆ ಆಗೋದು. ಸೊ ಇಟ್ಸ್ ವೆರಿ ಸಿಂಪಲ್. ಏನಿಲ್ಲ, ನೀವು ಫೋನಿಕ್ಸ್ ಬ್ಲೆಂಡಿಂಗ್ ಇಟ್ಕೊಂಡು ನಮಗೆ ಎಷ್ಟೋ ವರ್ಡ್ಸ್ ಇದ್ದಾವೆ. ಇದರಲ್ಲೇ ಬರುವಂಥದ್ದು ಲಕ್ಷಗಟ್ಟಲೆ ವರ್ಡ್ಸ್ ಇದೆ. ಬರೀ ಫೋನಿಕ್ಸ್ ಬ್ಲೆಂಡಿಂಗ್ ಅಷ್ಟೇ ಲಕ್ಷಗಟ್ಟಲೆ ವರ್ಡ್ಸ್ ಇದೆ. ಇನ್ನು ಉಳಿದವರು ನಾನು ಹೇಳಿದ್ನಲ್ಲ, ಇನ್ನು 20% ನಿಮಗೆ ಬೇರೆ ಪಾಠಗಳು ಅದು ಬಂದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಬೇಸಿಕಲಿ ರೈಟಿಂಗ್ ಇಷ್ಟೇ, ಬರೆಯೋದು ಇಷ್ಟೇ. ಇದನ್ನೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಪದ ನೀವು ಕೇಳಿದಾಗ ಅದನ್ನು ಸ್ಲೋ ಮೋಷನಲ್ಲಿ ಹೇಳಿ ಆ ಶಬ್ದಕ್ಕೆ ಏನು ಅಕ್ಷರ ಅನ್ನೋದನ್ನು ಬರಿಬೇಕು. ಬರೆಯೋಕ್ಕೆ ಬರ್ತಾಯಿಲ್ಲ ಸರ್ ಅಂತ ಹೇಳಿದ್ರೆ ನಿಮಗೆ ಫೋನಿಕ್ಸೇ ಗೊತ್ತಿಲ್ಲ, ಬ್ಲೆಂಡಿಂಗ್ ಗೊತ್ತಿಲ್ಲ, CVC ಗೊತ್ತಿಲ್ಲ, CCB ಗೊತ್ತಿಲ್ಲ ಅಂತಲೇ ಆಯಿತು. ನೀವು ಫಸ್ಟ್ ಪಾಠದಿಂದ ಮತ್ತೆ ರಿವಿಷನ್ ಮಾಡಬೇಕು. ಸುಮಾರು ಜನ ಹೇಳ್ತಾರೆ, ಸರ್ ಓದೋಕ್ಕೇನೋ ಬರುತ್ತೆ, ಬರೆಯೋಕ್ಕೆ ಬರಲ್ಲ ಅಂದರೆ ನೀವು ಸರಿಯಾಗಿ ಓದೇ ಇಲ್ಲ ಅಂತ ಅರ್ಥ. ಬರೆಯೋದನ್ನು ನಾನು ಓದೋದನ್ನು ಸ್ವಲ್ಪ ಕಲಿತ ನಂತರ ನಾನು ಹೇಳ್ಕೊಡ್ತಿದ್ದೀನಲ್ವ ಬರೆಯೋದನ್ನು. ಇವತ್ತಿಂದ ನೀವು ಪ್ರಾಕ್ಟೀಸ್ ಮಾಡಬೇಕು ಬರೆಯೋದನ್ನು. ನಾನು ಅದಕ್ಕೆ ಪ್ರತಿ ಸಲ ಹೇಳ್ತೀನಿ ನಿಮಗೆ, ಈ ಬರ್ಕೊಳ್ಳಿ ಅಂತ ಹೇಳಿದಾಗ ನೀವು ಸುಮ್ಮನೆ ಬ್ಲೈಂಡಾಗಿ ಬರ್ಕೊಂಡಿದ್ದಾರೆ ಅದಕ್ಕೆ ಬರಿಬೇಕು ಅಂತಲ್ಲ, ಹೇಳ್ಕೊಂಡು ಬರಿಬೇಕು ಅಂತ ಹೇಳೋದು. ಅದಕ್ಕೇ ಹೇಳ್ಕೊಂಡು ಬರೆದಾಗ ಏನಾಗುತ್ತೆ, ನಿಮಗೆ ಅದರ ಸರಿಯಾದ ಶಬ್ದಕ್ಕೆ ನೀವು ಹೇಳ್ತಾ ಇರ್ತೀರಾ, ಬರಿತಾ ಇರ್ತೀರಾ. ಡಿಕ್ಟೇಷನು ಹಾಗೇನೆ. ಈಗ ನಾನೇನಾದರೂ ಒಂದು ಸೆಂಟೆನ್ಸ್ ಹೇಳಿದ್ರೆ, ಒಂದು ಪದ ಹೇಳಿದ್ರೆ ಕೇಳಿಸ್ಕೊಂಡು ನಾನೇನು ಹೇಳಿರ್ತೀನಿ ಅದನ್ನು ಕೇಳಿಸ್ಕೊಂಡು ನೀವು ಹೇಳ್ಕೊಂಡು ಬರೆದಾಗ ಅದೇ ಬರವಣಿಗೆ. ಬರಿತಾ ಹಾಗೆ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಸೊ ಇದೇ ಥರ ರೈಟಿಂಗ್ ವರ್ಕ್ ಆಗೋದು. ರೈಟಿಂಗಿಗೆ ಬೇರೆ ಪಾಠ ಇಲ್ಲವೇ ಇಲ್ಲ. ಇದೊಂದೇ ಸೊ ಇದು ಟಾಪಿಕ್ ಹೇಳಲಿಲ್ಲ ನಾನು. ಸೊ ದಿಸ್ ಇಸ್ ಕಾಲ್ಡ್ ಸೆಗ್ಮೆಂಟಿಂಗ್ ಅಂತ ಈ ಪಾಠದ ಹೆಸರು. ಸೆಗ್ಮೆಂಟಿಂಗ್ ಅಂದರೆ ಏನಿಲ್ಲ, ಬಿಡಿಸ್ತಿದ್ದೀವಲ್ವಾ, ದಟ್ ಈಸ್ ಕಾಲ್ಡ್ ಸೆಗ್ಮೆಂಟಿಂಗ್. ಈ ಬಿಡಿಸೋದಕ್ಕೆ ಸೆಗ್ಮೆಂಟಿಂಗ್ ಅಂತ ಹೇಳೋದು. ಬೇರೆ ಬರೀಲಿಕ್ಕೆ ಬೇರೆ ಯಾವುದು ಪಾಠ ಇಲ್ಲ. ಬರೆಯೋದೇನು, ನೀವು ಬರೆದು ಪ್ರಾಕ್ಟೀಸ್ ಮಾಡ್ತೀರಲ್ವಾ, ಅದೇ ಬರೆದು ನೀವು ನಾವು ಏನು ಹೇಳ್ತೀವಿ ಅದನ್ನು 4-5 ಸಲ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಹಾಗೆ ನಿಮ್ಮದು ರೈಟಿಂಗ್ ಇಂಪ್ರೂವ್ ಆಗೋದು. ಅದಕ್ಕೆ ಮ್ಯಾಜಿಕ್ ಏನೂ ಇಲ್ಲ. ಓಕೆ, ಇನ್ನು ಬರಿಬೇಕಾದ್ರೆ ಅದರಲ್ಲಿ ಯಾವ ಅಕ್ಷರ ಹಾಕಬೇಕು, ಸೈಲೆಂಟ್ ಲೆಟರ್ಸ್ ಬರುತ್ತೆ, ಆಮೇಲೆ ಇನ್ನೂ ಬೇರೆ ಥರದ್ದು ಫೋನೋಗ್ರಾಮ್ಸ್ ಬರುತ್ತೆ. ಅದೆಲ್ಲ ಕಲಿತ ನಂತರ ನಿಮಗೆ ಗೊತ್ತಾಗುತ್ತೆ ಸೈಲೆಂಟ್ ಎಲ್ಲಿ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಫೋನೋಗ್ರಾಮ್ಸ್, ಈಗ ರೋಡ್ ಅಂತ ಬರುತ್ತೆ. ರೋಡ್ ಅಂತ ನೀವು ಹೆಂಗೆ ಬರೆಯೋಕ್ಕಾಗುತ್ತೆ? ರೋಡ್ ಅಂತ 2 ಥರದ್ದು ಫೋನೋಗ್ರಾಮ್ಸ್ ಇದೆ, ಹೋಮೋಫೋನ್ಸ್ ಇದೆ. ರೋಡ್ ಅಂತ RODEನೂ ಬರಿಬೋದು, ROADನೂ ಬರಿಬೋದು. ಅವೆರಡೂ ರೋಡೇ. ಓಕೆ, ಸೊ ಅದು ರೈಟಿಂಗು ಹೋಗ್ತಾ ನಿಮಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದೇ ಬರೆಯೋದು ಯಾವಾಗ ಅಂತ ಹೇಳಿದ್ರೆ, ಎಲ್ಲ ಕಲಿತ ನಂತರ 6 ಮಂತ್ಸ್ ಕೋರ್ಸ್ ಅಲ್ಲಿ ನಿಮಗೆ 6th ಮಂತಲ್ಲಿ ನೀವು ಕಂಪ್ಲೀಟಾಗಿ ಬರೆಯೋಕ್ಕೆ ಕಲಿಯೋದು, ಏನೂ ಮಿಸ್ಟೇಕ್ ಇಲ್ದೇ. ಅಂದರೆ ನೀವು ಚೆನ್ನಾಗಿ ಫಸ್ಟಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದರೆ ಮಾತ್ರ. ಓಕೆ, ಆಲ್ರೈಟ್. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಇದನ್ನು ಕಳಿಸ್ಕೊಡ್ತೀನಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಕ್ಟೇಷನ್ ಕೊಡ್ತೀನಿ. ಈ ವರ್ಡ್ಸ್ ಏನು ನಾನು ಕಲಿಸಿದ್ದೀನಿ ನಿಮಗೆ, ಈ ವರ್ಡ್ಸ್ದು ಡಿಕ್ಟೇಷನ್ ಕೊಡ್ತೀನಿ. ಇದನ್ನೆಲ್ಲರೂ ಬರಿಬೇಕಾಗುತ್ತೆ. ಡಿಕ್ಟೇಷನ್ ಇಂಗ್ಲೀಷಲ್ಲಿ ಬರಿಬೇಕು, ಕನ್ನಡದಲ್ಲಿ ಹಿಂಗೆ ಇರುತ್ತೆ, ನೀವು ಇಂಗ್ಲೀಷಲ್ಲಿ ಬರಿಬೇಕು. ಓಕೆ, ಆಲ್ರೈಟ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಗುಡ್ ನೈಟ್ ಎವ್ರಿವನ್.